ಇನ್ನು ರಾಹುಲ್ ಗಾಂಧಿ ಕಾರಿಗೂ ಕೂಡ ಒಬ್ಬ ಅಭಿಮಾನಿ ಅಡ್ಡ ಬಂದಿದ್ದಾನೆ. ಬೆಳಗಾವಿಗೆ ಬಂದಂತ ಸಂದರ್ಭದಲ್ಲಿ ರಾಹುಲ್ ಕಾರಲ್ಲಿ ಹೋಗ್ತಾ ಇದ್ದಾಗ ಕಾರನ್ನು ತಡೆಯುವಂತ ಪ್ರಯತ್ನ ಮಾಡಿದ್ದಾರೆ. ತಕ್ಷಣ ಓಡ್ತಾ ಇದ್ದಂತ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ. ಕಾಂಗ್ರೆಸ್ನ ಧ್ವಜ ಹಿಡಿದು ದಿನೇಶ್ ಅನ್ನುವಂಥ ಕಾಂಗ್ರೆಸ್ನ ಕಾರ್ಯಕರ್ತ ರಾಹುಲ್ ಕಾರಿನ ಹಿಂದೆ ಓಡ್ತಾ ಇದ್ದ. ಕಾರ್ಯಕರ್ತನನ್ನ ಹಿಡಿಯೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಈ ವೇಳೆ ಕಾರ್ಯಕರ್ತ ಇದ್ದಾನೆ ಬಿಡಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಖರ್ಗೆ ಹೇಳಿದ ನಂತರ ಕಾರ್ಯಕರ್ತನನ್ನು ಬಿಟ್ಟು ಕಳಿಸಿದ್ದಾರೆ ಪೊಲೀಸರು. ರಾಹುಲ್ ಗಾಂಧಿಯವರ ಕಾರು ಮುಂದಕ್ಕೆ ಪಾಸ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಕಾರ್ನ ಹಿಂದೆ ಕಾಂಗ್ರೆಸ್ನ ಕಾರ್ಯಕರ್ತ ಕಾಂಗ್ರೆಸ್ನ ಧ್ವಜ ಹಿಡಿದು ಓಡ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಪೊಲೀಸರು ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅಲ್ಲಿ ಮಧ್ಯಪ್ರವೇಶಿಸಿ ಅವನು ನಮ್ಮ ಕಾರ್ಯಕರ್ತ ಬಿಡಿ ಅಂತ ಸೂಚನೆಯನ್ನು ಪೊಲೀಸರಿಗೆ ಕೊಟ್ಟಿದ್ದಾರೆ. ಆ ನಂತರ ಪೊಲೀಸರು ಕೂಡ ಆತನನ್ನು ಬಿಟ್ಟು ಕಳಿಸಿದ್ದಾರೆ. ದಿನೇಶ್ ಅನ್ನೋ ಕಾರ್ಯಕರ್ತ ಕಾಂಗ್ರೆಸ್ನ ಕಾರ್ಯಕರ್ತ ಅನ್ನೋದು ಗೊತ್ತಾಗಿದೆ. ನೋಡ್ತಾ ಇದ್ದೀರಿ, ಧ್ವಜ ಹಿಡಿದು ಅವರ ಕಾರು ಬಂದಂಥ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ರು ಧ್ವಜ ಹಿಡಿದು. ನಂತರ ಕಾರು ಪಾಸ್ ಆದಾಗ ಕಾರ್ನ ಹಿಂದೆ ಓಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ಆ ನಂತರ ಪೊಲೀಸರು ಆತನನ್ನು ತಡೆಯೋದಕ್ಕೆ ಮುಂದಾಗ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.